ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಎಲ್ಲ ಬೆಲೆ ಏರಿಕೆ ಮೇಲೆ ಸಾರ್ವಜನಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಕ್ಕೆ ಒಳಗಾಗ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಗ್ಯಾರಂಟಿಗೆ ಹಣ ತುಂಬುವ ಭರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಯಾವ ಗ್ರಾಮದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಯಾವ ಒಂದು ಸಣ್ಣ ಕಾಮಗಾರಿನೂ ಕೂಡ ಪ್ರಾರಂಭ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದಿನ ಸರ್ಕಾರ ಇವತ್ತೇನು ಬಿಡುಗಡೆ ಮಾಡಿದ್ದಾರೆ ಆ ಹಣದ ಕಾಮಗಾರಿನೇ ಇನ್ನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅವರ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಅದರಲ್ಲಿ ರಾಘವೇಂದ್ರ ಅವರು, ಕಾಗೆ ಅವರು, ಮತ್ತು ಹೀಗೆ 3-4 ಜನ ಶಾಸಕರುಗಳು, ಗವಿಯಪ್ಪ, ಅಭಿವೃದ್ಧಿ ಆಗ್ತಾಯಿಲ್ಲ, ನಮಗೆ ಅಭಿವೃದ್ಧಿ ಹಣ ಬೇಕು, ನೀವೀಗ ಹಣವನ್ನೆಲ್ಲ ಗ್ಯಾರಂಟಿಗೆ ನೀವು ತಗೊಳ್ತಾ ಇದ್ದೀರಿ, ನಮ್ಮ ಅಭಿವೃದ್ಧಿ ಆಗದೆ ಜನ ನಮ್ಮನ್ನೇ ಸುಮ್ಮನೆ ಬಿಡ್ತಾ ಇಲ್ಲ, ವಿಧಾನಸೌಧದವರೆಗೂ ಶಾಸಕರ ಭವನದವರೆಗೂ ಕೂಡ ಅಟ್ಟಿಸ್ಕೊಂಬರೋ ಕಾಲ ದೂರ ಇಲ್ಲ, ನಮ್ಮ ಗೌರವ ಉಳಿಸಿ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತೇಳಿ ಶಾಸಕರುಗಳೇ ಅವಲತ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಅಂದಮೇಲೆ ಸಂಪೂರ್ಣವಾಗಿ ಈ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು. ಎಲ್ಲೋ ಒಂದು ರಸ್ತೆಗೆ 1 ಕೋಟಿಯೋ 2 ಕೋಟಿಯೋ 3 ಕೋಟಿಯೋ ಕೊಡೋದ್ರ ಬಿಟ್ಟರೆ ಉಳಿದಂತೆ ಯಾವ ಅಭಿವೃದ್ಧಿ ಕೂಡ ಇವತ್ತು ನಡೀತಾ ಇರತಕ್ಕಂಥ ಪರಿಸ್ಥಿತಿ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಹಿನ್ನೆಲೆಯಲ್ಲಿ ಈಗ ಬಸ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ನನ್ನ ಮುಖ್ಯವಾದಂಥ ಒಂದು ಪಾಯಿಂಟು, ಬಸ್ ದರವನ್ನು 15% ಹೆಚ್ಚಿಗೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಇದನ್ನು ಮಂಡ್ಯ ಜಿಲ್ಲೆಯ ಜನತಾದಳ ಪಕ್ಷ ಮತ್ತು ನಾನು ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಈ ಬೆಲೆ ಏರಿಕೆಯನ್ನು ಖಂಡಿಸಿದ್ದಾವೆ. ನಾವು ಕೂಡ ಈ ಬಸ್ ದರವನ್ನು ಏರಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಕೂಡಲೇ ಕನಿಷ್ಠ 10%, ಈಗೇನು 15% ಜಾಸ್ತಿ ಮಾಡಿದ್ದೀರಾ, ಪಾಪ ನಿಮಗೆ ಕಷ್ಟ ಇರ್ಬೋದು ಬಸ್ ಓಡಿಸೋಕ್ಕೆ, ಸಂಬಳ ಕೊಡೋಕ್ಕೆ, ಡೀಸೆಲ್ ಹಾಕ್ಸೋಕ್ಕೆ, ಮೇಂಟೆನೆನ್ಸ್ಗೆ 1-2%, 3%, 4% ಏರಿಕೆ ಮಾಡ್ಕೊಳ್ಳೋದು ಸಹಜ. ಅದೆಲ್ಲ ಸರ್ಕಾರದಲ್ಲೂ ಮಾಡ್ತಾರೆ. ಏಕಾಏಕಿ 15% ಅಂದರೆ ಇಷ್ಟೊಂದು ಹಣವನ್ನು ಏರಿಕೆ ಮಾಡ್ಕೊಳ್ಳೋದು ಬಡವರು ಯಾರು ಓಡಾಡ್ತಾರೆ KSRTC ಬಸ್ಸಲ್ಲಿ? ನಮ್ಮ ನಾಯಕರು ಹೇಳ್ದಂಗೆ ಮಂತ್ರಿಗಳ ಮಕ್ಕಳು ಓಡಾಡ್ತಾರ, IAS ಅವ್ರ ಮಕ್ಕಳು ಓಡಾಡ್ತಾರ, KS ಆಫೀಸರ್ ಮಕ್ಕಳು ಓಡಾಡ್ತಾರ, ವ್ಯಾಪಾರಸ್ಥರ ಮಕ್ಕಳು ಓಡಾಡ್ತಾರ, ಮಂತ್ರಿಗಳ ಮಕ್ಕಳು ಓಡಾಡ್ತಾರ? ಓಡಾಡೋರೇ ಕೂಲಿ ಮಾಡೋರು ಬಡವರು. ಆ ಬಡವರು ಓಡಾಡ್ತಕ್ಕಂಥ ವಾಹನದ ಮೇಲೆ ನೀವು ಇಷ್ಟೊಂದು ತೆರಿಗೆ ವಿಧಿಸಿದ್ರೆ ಆ ಬಡಪಾಯಿಗಳ ನೀವೇನು ಕೂಲಿ ಜಾಸ್ತಿ ಮಾಡಿದ್ದೀರಾ? 500 ರೂಪಾಯಿ ಕೂಲಿನ ನೀವು 700 ರೂಪಾಯಿ ಮಾಡಿ, 1000 ರೂಪಾಯಿ ಮಾಡಿ, 15% ಏರಿಕೆ ಮಾಡಿ. ಫಸ್ಟು ಅವ್ರ ಕೂಲಿ ಏರಿಕೆ ಮಾಡಿ. ಆ ಕೂಲಿ ಏರಿಕೆ ಮಾಡಿ ಅನಂತರದಲ್ಲಿ ನೀವು ಬಸ್ ಫೇರ್ ಏರಿಕೆ ಮಾಡಿದ್ರೆ ಅದು ಸಮಂಜಸವಾಗಿರ್ತದೆ, ನ್ಯಾಯೋಚಿತವಾಗಿರ್ತದೆ. ಅವ್ರಿಗೆ ಯಾವುದಿಲ್ಲ 500 ರೂಪಾಯಿನೇ ಕೊಡ್ತಾಯಿದ್ದೀರಿ. ಯಾವ ಕಾಲದಿಂದ ಕೂಲಿ ಕೊಡೋದು 500 ರೂಪಾಯಿ ಕೊಡ್ತಾಯಿದ್ರೆ, ಬೆಲೆ ಏರಿಕೆ ಮಾತ್ರ ತರಕಾರಿ ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಎಲ್ಲವೂ ಕೂಡ ಏರಿಕೆ ಮಾಡ್ತಾಯಿದ್ದೀರಿ. ಇದು ಮಹಾನ್ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಸೆಸ್ ಹಾಕಿದ್ರಿ. ಯಾರು ಓಡಾಡೋರು? ಸಣ್ಣ ಪುಟ್ಟ ಮಧ್ಯಮ ವರ್ಗದವರು, ಸಣ್ಣ ಸ್ಕೂಟ್ರ್ ಇಟ್ಕೊಂಡಿರೋರು, ಅವರು ಕೂಡ ಓಡಾಡ್ತಾರೆ. ಅವ್ರಿಗೆ ತೊಂದರೆ ಆಗಿದೆ. ಇವತ್ತು ನೀವು ಈ ಬೆಲೆ ಏರಿಕೆಯನ್ನು ಕೂಡಲೇ ನಾವು ಖಂಡಿಸ್ತಾ ಇದ್ದೇವೆ. ಮಂಡ್ಯ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷ ಖಂಡಿಸ್ತಾ ಇದೆ, ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೀವಿ. ಕೂಡಲೇ
ಈ ಬಸ್ ದರ ಏರಿಕೆ ಏನಿದೆ ಅದನ್ನು ನೀವು ಕಡಿಮೆಗೊಳಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗಾಗಲೇ ಮಾಡಿದ್ದೆ, ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ ನಮ್ಮ ರಮೇಶ್ ಗೌಡ ಅವ್ರ ನೇತೃತ್ವದಲ್ಲಿ. ನಾವು ಕೂಡ ಇನ್ನೆರಡು ದಿನದಲ್ಲಿ ನಮ್ಮ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟ್ರಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಅದನ್ನು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಇದು ಬಡವರಿಗೆ ಮಾರಕವಾಗಿರ್ತಕ್ಕಂಥ ಬೆಲೆ ಏರಿಕೆ, ಕೂಡಲೇ ಅದನ್ನು ಬೆಲೆ ಏರಿಕೆಯನ್ನು ತಡೆ ಹಿಡಿಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನಮ್ಮ ಮಳವಳ್ಳಿ ತಾಲೂಕಿನ ಕೋರ್ಟ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ದಿನಚರಿ ಬಿಡುಗಡೆ, ಡೈರಿ ಬಿಡುಗಡೆ ವಕೀಲರ ಸಂಘದ ವತಿಯಿಂದ ಬಿಡುಗಡೆ ಆಗಿದೆ. ಅಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಈ TG ಶಿವಶಂಕರೇಗೌಡ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಬಿಡುಗಡೆಗೊಳಿಸಿ ಉದ್ಘಾಟನೆಗೊಳಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಬರದಲ್ಲಿ ರಾಜಕಾರಣಿಗಳು ಭಾಷಣ ಮಾಡೋದಕ್ಕಿಂತ ಹೆಚ್ಚು ರೀತಿಯಲ್ಲಿ ಒಂದು ಕೈ ಮೇಲೋಗಿ ಭಾಷಣ ಮಾಡಿದ್ದಾರೆ. ಇವರು ನ್ಯಾಯಮೂರ್ತಿಗಳ ಅಥವಾ ರಾಜಕಾರಣಿಗಳ ಕೈಯಾಳುಗಳ ಅಂತಕ್ಕಂಥದ್ದನ್ನ ಇವತ್ತು ನಾನು ಆ ನ್ಯಾಯಮೂರ್ತಿಗೆ ಒಬ್ರಿಗೆ ಮಾತ್ರ, ಶಿವಶಂಕರೇಗೌಡ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ. ನನ್ನ ಹತ್ರ ವಿಡಿಯೋ ಇದೆ. ನಾವು CD ಮಾಡಿ ರಾಷ್ಟ್ರಪತಿಗಳಿಗೆ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ, ನಮ್ಮ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಕೊಡಲಿಕ್ಕೆ ನಾವು ಈಗಾಗಲೇ ತಯಾರಿ ನಡೆಸ್ತಾ ಇದ್ದೇವೆ. ಏನು ಹೇಳ್ತಾರೆ, ಮಳವಳ್ಳಿ ಶಾಸಕರು ಮಂತ್ರಿ ಆಗಬೇಕು ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ದೇವರ ಹೆಸರಿನಲ್ಲಿ ಹರಕೆ ಕಟ್ಕೊಂಡಿದ್ದೀನಿ, ನಾನು ಕಟ್ಕೊಳ್ತೀನಿ ಅಂತ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ. ಒಬ್ಬ ನ್ಯಾಯಾಧೀಶರು, ಬಡವರು ನ್ಯಾಯ ಕೊಡೋರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಬಂದಿರತಕ್ಕಂಥವ್ರು, ಗೌಪ್ಯತೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥವ್ರು, ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಒಬ್ಬ ಶಾಸಕನ ಬಗ್ಗೆ ವಕಾಲತ್ತಾಗ್ತಾರೆ ಅಂತಂದರೆ ಇವರು ಶಿವಶಂಕರೇಗೌಡರು ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದಾರಾ? ಜೊತೆಗೆ ಈ ಜಿಲ್ಲೆಯ ಮಂತ್ರಿಗೂ ಕೂಡ ನಾನು ಕೇಳ್ಕೊತೀನಿ ಅಂತ ಹೇಳವ್ರೆ. ಚೆಲುವರಾಯಸ್ವಾಮಿಗೂ ಕೂಡ ಕೇಳ್ಕೊತಾರಂತೆ ಅವ್ರ ಪರವಾಗಿ ಮಂತ್ರಿ ಮಾಡೋಕ್ಕೆ. ಇವರು ನ್ಯಾಯಾಧೀಶರ ಅಥವಾ ರಾಜಕಾರಣಿನ ಅಥವಾ ಅವರ ಬೆಂಬಲಿಗರ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಇತ್ತ ಕಡೆ ಗಮನ ಹರಿಸಿ ಕೂಡಲೇ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನೇರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಪತ್ರ ಬರೀತೇವೆ. ಆ ಭಾಷಣದ ಪ್ರತಿಯನ್ನು ಕೂಡ CD ಕೂಡ ಅವ್ರಿಗೆ ಕಳಿಸ್ಕೊಡ್ತಕ್ಕಂಥ ಇನ್ನೆರಡು ದಿನದಲ್ಲಿ ಇವತ್ತು ತಯಾರು ಮಾಡಿ ನಾಳೆ ನಾಡಿದ್ರಲ್ಲೇ ಅದನ್ನು ನ್ಯಾಯಮೂರ್ತಿಗಳಿಗೆ, ರಾಷ್ಟ್ರಪತಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವರು ನಿಜವಾಗ್ಲೂ ಕೂಡ ಬಡವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನ್ಯಾಯಸ್ಥಾನದಲ್ಲಿ ಕೂರಿಸಿದ್ರೆ, ಇವರು ಯಾವುದೋ ಒಂದು ವೇದಿಕೆ ಮೇಲೆ ಬಂದು ಶಾಸಕರ ಪರವಾಗಿ ಮಂತ್ರಿ ಮಾಡೋಕ್ಕೆ ಹರಕೆ ಕಟ್ಕೊತೀನಿ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶರು, ಅವ್ರ ಅಣ್ಣ ಅಲ್ಲ, ಅವ್ರ ತಮ್ಮ ಅಲ್ಲ, ಹೋಗಲಿ ಆದರೆ ಹಂಗಾದ್ರೂ ಮಾಡ್ಕೊಳ್ತಾರ ನ್ಯಾಯಾಧೀಶರು? ಆಯಿತು, ಅವ್ನ ಸ್ವಂತ ತಮ್ಮನೋ, ಅಣ್ಣನೋ, ಮಾವನೋ, ಬಾಮೈದನೋ, ಅವನ ಹೆಂಡತಿ ತಮ್ಮನೋ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ, ಎಲ್ಲ ಮಾನೇನು ಮಾತನಾಡುವಾಗ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬಿಡೋಣ. ಏನೂ ಸಂಬಂಧ ಇಲ್ಲ, ಅವ್ರಿಗೂ ಇವ್ರಿಗೂ ಏನೂ ಕನೆಕ್ಷನೇ ಇಲ್ಲ. ಅವ್ರ ನ್ಯಾಯಮೂರ್ತಿಗಳು, ಇವರು ಶಾಸಕರನ್ನು ಕೂರಿಸ್ಕೊಂಡು ವೇದಿಕೆ ಮೇಲೆ ಪಕ್ಕದಲ್ಲಿ ನ್ಯಾಯಮೂರ್ತಿಗಳು ಈ ರೀತಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಿಂಗೆ ಮಾತಾಡ್ತಾರೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಇವರು ನ್ಯಾಯಾಧೀಶರೇ, ಗೌಪ್ಯತೆ ಕಾಪಾಡುವಂಥವ್ರೆ. ಈ ಕೂಡಲೇ ಈ ಕ್ಷಣದಿಂದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡ್ತೀನಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಇವ್ರನ್ನ ನ್ಯಾಯಾಧೀಶರಿಂದ ವಜಾ ಮಾಡಬೇಕು, ಇವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಜಿ ಶಾಸಕನಾಗಿ ಅವ್ರಿಗೆ ನಾನು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೇನೆ. ಈಗಾಗಲೇ ಐಶ್ವರ್ಯಗೌಡ್ರ ಬಗ್ಗೆನೂ ಮಾತಾಡಿದ್ದೀನಿ ನಾನು. ಒಂದು ದೊಡ್ಡ ಹಗರಣ ಇದೆ ಇದನ್ನು ಈಡಿಗೆ ವಹಿಸಬೇಕು ನೀವು. ಕನಿಷ್ಠ 100 ಕೋಟಿ, 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು,
ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು CIDಗೆ ಇನ್ನೊಂದು ಕೊಟ್ಟರೆ CODಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು EDಗೆ ಅಥವಾ CBIಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮಂಡ್ಯದಲ್ಲಿ ರವಿಕುಮಾರ್ ಅವರು ಒಂದು FIR ಐಶ್ವರ್ಯಗೌಡ ಮತ್ತು ಅವರ ಹಸ್ಬೆಂಡು ಮತ್ತು ಅವ್ರ ತಮ್ಮ ಮಂಜುನಾಥ್ ಹಳ್ಳಿ ಇವರು 3 ಜನದ ಮೇಲೆ FIR ಈಗಾಗಲೇ ದಾಖಲಾಗಿದೆ. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಇನ್ನೂ ಕೂಡ ಕ್ರಮ ವಹಿಸಲಿಲ್ಲ. ಐಶ್ವರ್ಯಗೌಡ್ರ ಮೇಲೆ FIR ಆಗಿದೆ, ಇನ್ನೂ ಕ್ರಮ ವಹಿಸಿಲ್ಲ. ಮತ್ತು ಇನ್ನೊಬ್ಬ ಯಾರೋ ತಪ್ಪಿಸ್ಕೊಂಡಿದ್ದಾಳೆ, ಯಾರಪ್ಪ ಅವರು? FIR ಕೂಡ ಆಮೇಲೆ ಅವ್ರಿಗೆ ಪ್ರಿಂಟರ್ ಕೊಡ್ಸೋಣ. ಆಮೇಲೆ ಐಶ್ವರ್ಯಗೌಡ ಅವ್ರ ಜೊತೆಯಲ್ಲಿ ಯಾರೋ ಒಬ್ಬರು ಧನಂಜಯನ ತಪ್ಪಿಸ್ಕೊಂಡಿದ್ದಾರೆ, ಇನ್ನೇ ಸಿಕ್ಕಿಲ್ವಲ್ಲ. ನಾಪತ್ತೆ ಆಗಿರೋರು ಯಾರೋ ಸಿನಿಮಾ ಆ್ಯಕ್ಟ್ರು ಧರ್ಮ, ಅವರು ಇನ್ನೂ ಸಿಕ್ಕಿಲ್ಲ. ಅರೆ ಮರ್ಡ್ರ್ ಮಾಡಿದವ್ರನ್ನ 2 ದಿನದಲ್ಲಿ ಹಿಡಿತೀರಿ, ಮರ್ಡ್ರ್ ಮಾಡಿದವ್ರನ್ನ ದರೋಡೆ ಮಾಡಿದವ್ರು 2 ದಿನದಲ್ಲಿ ಹಿಡಿತೀರಿ. FIR ಆಗಿರೋ ಯಾರೋ ಧರ್ಮನ್ನ ಇನ್ನೂ ಹಿಡೀಲಿಲ್ಲ ಅಂತಂದರೆ ಯಾರ್ಯಾರು ಸಿಕ್ಕಾಕೊಳ್ತೀರಿ ಅಂತಕ್ಕಂಥದ್ದು ತಾನೇ. ಮೀಡಿಯಾದಲ್ಲೂ ಬಂದಿದೆ, ನಾನು ಒಂದು 2-3 ವೀಕ್ಷಣೆ ಮಾಡಿದ್ದೀನಿ. ಅದರಲ್ಲಿ ಹೇಳ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರೆ, ವಿಡಿಯೋ ಕಾಲ್ ಮಾಡಿರೋದು ಮಾತನಾಡಿರೋದು ಇನ್ಕ್ಲೂಡಿಂಗ್ ಸ್ವಾಮೀಜಿ ಯಾರೋ ಒಬ್ಬರು, ಸ್ವಾಮೀಜಿನೂ ಒಬ್ಬರು ಮಾತನಾಡಿರೋ ವಿಡಿಯೋ ಕಾಲಲ್ಲಿ, ಮಂಡ್ಯ ಶಾಸಕರೊಬ್ಬರು, ರಾಮನಗರ ಜಿಲ್ಲೆ ಶಾಸಕರೊಬ್ಬರು, ಧಾರವಾಡ ಜಿಲ್ಲೆ ಶಾಸಕರೊಬ್ಬರು ವಿಡಿಯೋ ಕಾಲ್ನ ಐಶ್ವರ್ಯಗೌಡನ ಜೊತೆ ಮಾತಾಡಿರೋದು ರೆಕಾರ್ಡ್ಸು ನಮ್ಮ ಹತ್ರ ಇದೆ, ಸಿಕ್ಕಿದೆ ಅಂತೇಳಿ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರೇ ಇವತ್ತು ನಮಗೆ ತೋರಿಸಿದ್ದಾರೆ, ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ನಿಜ, ಸುಳ್ಳಂತೂ ಹೇಳೋಕ್ಕಾಗಲ್ಲ. ಮಾಧ್ಯಮರು ನಿಜ ಸತ್ಯ ಇಲ್ಲದೇ ಎವಿಡೆನ್ಸ್ ಇಲ್ಲದೆ ಯಾರು ಪ್ರಚಾರ ಮಾಡಲ್ಲ, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬಿಡ್ಬೋದಲ್ಲ ಹಂಗಿಲ್ಲ ಅಂದರೆ, ಹಂಗೇನಾರ ಸುಳ್ಳು ಹೇಳಿದ್ರೆ. ಹಂಗಾಗಿ ನಿಜನೇ ತೋರಿಸಿರ್ತೀರಿ. ನಾನು ಕೂಡ ಅದನ್ನೇ ಆಧಾರವಾಗಿಟ್ಕೊಂಡು, ಮಾಧ್ಯಮನೇ ಆಧಾರವಾಗಿಟ್ಕೊಂಡು ಇವತ್ತು ನಾನು ಹೇಳ್ತಾ ಇದ್ದೀನಿ, ಖಂಡಿತ ನಿಜ. ಮಂಡ್ಯದವರು ಶಾಸಕರು ಆಗಿರೋದು ನಿಜ. ಅದರಲ್ಲಿ ಮಳವಳ್ಳಿಯವರು ಕಾಂಗ್ರೆಸ್ ಸ್ಥಳೀಯ ಮುಖಂಡರುಗಳು ಅವ್ರಿಗೆ ಬೆಂಬಲಕ್ಕೆ ನಿಂತು ಇವೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದನ್ನು EDಗೆ ವಹಿಸಬೇಕು. ನಿಜವಾದ ಸತ್ಯಾಂಶ ಹೊರಬರಬೇಕು ಅಂದರೆ EDಗೆ ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಈಗ ಏನು ಐಶ್ವರ್ಯ ರೈಗೆ ಮಂಪರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ, ಐಶ್ವರ್ಯಗೌಡನಿಗೆ ಐಶ್ವರ್ಯಗೌಡನಿಗೆ ಮಂಪರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ. ಅದು ಹೆಸರು ಒಂದೇ, ಲಾಸ್ಟಲ್ಲಿ ಒಂದು ಸರ್ನೇಮ್ ಏನೋ ಇಟ್ಕೊಂಡಿರ್ತಾರಲ್ಲ, ಅದು ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಇರಲಿ. ಈ ಇನ್ನೊಂದು ಹೆಸರು ಏನೋ ಇದೆಯಲ್ಲ ಎಮ್ಮಂದೆ, ಅದಲ್ಲ ನವ್ಯಶ್ರೀ, ನವ್ಯಕ್ಕೆ ಬಂದ್ಬಿಡೋಣ, ಐಶ್ವರ್ಯ ಬಿಟ್ಟೆ ಬಿಡೋಣ. ಯಾಕೋ ನನಗೂ ಅದಕ್ಕೂ ಬರ್ತಾ ಇಲ್ಲ. ಈ ನವ್ಯಶ್ರೀ ಅವರು ಯಾರ್ಯಾರ ಜೊತೆ ಹಣದ ವ್ಯವಹಾರ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬೆಳಕಿಗೆ ಬರ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ನನ್ನ ಮಾಧ್ಯಮ ಮಿತ್ರರೇ ಅದನ್ನು ಹೊರಗಾಕ್ತಕ್ಕಂಥ ಕಾಲ ಬರ್ತದೆ. ಕೆಲವು ಹಾಕಿದ್ದಾರೆ, ಕೆಲವು ಇನ್ನೂ ಡೀಪಾಗಿ ಸ್ಟಡಿ ಮಾಡ್ತಾಯಿದ್ದಾರೆ. ಬರುತ್ತೆ, ಅದು ಬಂದೇ ಬರುತ್ತೆ. ಅದ್ರ ಜೊತೆಗೆ ನಾವು ಕೂಡ ಅದಕ್ಕಿದ್ದೀವಿ. ನಾವು ನಮ್ಮ ಹತ್ರನೂ ಕೂಡ ಹಲವಾರು ಫೋಟೋಸ್ಗಳು, ವಿಡಿಯೋಗಳು, ಅವ್ರ ಜೊತೆಲಿರೋದು, ಮಾತಾಡ್ತಿರೋದು, ಮತ್ತು ಯಾರ್ಯಾರ ಜೊತೆ ಎಲ್ಲೆಲ್ಲಿ FIR ಆಗಿದೆ, ಯಾರು ಕಂಪ್ಲೇಂಟ್ ಕೊಟ್ಟವ್ರೆ, ಯಾರ್ಯಾರ ಜೊತೆಲಿದೆ ಎಲ್ಲ ನಾವು ಕೂಡ ತಗೋತಾ ಇದ್ದೀವಿ. ಅದೆಲ್ಲ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನು ಕೂಡಲೇ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ನಾನು ಐಶ್ವರ್ಯ ಗೌಡ ನವ್ಯಶ್ರೀ ಅವರನ್ನು ಈ ಕೇಸನ್ನು ಕೂಡಲೇ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಯಾರ ಶಾಸಕರುಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಹೆಸರುಗಳನ್ನ ಬಹಿರಂಗಪಡಿಸ್ಬೇಕು. ಕೂಡಲೇ ಅದನ್ನು ಹೊರಗೆ ತರಬೇಕು. ಮತ್ತು ಅವ್ರಿಗೂ ಕೂಡ ಅದರಲ್ಲೇನು ಇನ್ವಾಲ್ವ್ ಆಗಿದ್ದಾರೆ, ಶೇರ್ ಆಗಿದೆ ಅಂದರೆ ಅರ್ಥ ಚೀಟಿಂಗ್ನಲ್ಲಿ ಶೇರ್ ಆಗಿದೆ, ಮೋಸದಲ್ಲಿ ಶೇರ್ ಹಂಚ್ಕೊಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೂ ಕೂಡ ಇದು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಇದ್ರ ಜೊತೆಗೆ ಅದೇ ಈಗಾಗಲೇ ನ್ಯಾಯಾಧೀಶರ ಬಗ್ಗೆ ಹೇಳ್ದಂಗೆ ಈಗ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.